ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಪ್ರಿಯ ವೀಕ್ಷಕರೇ, ಕೃಷ್ಣಸ್ವಾಮಿಯ ಅನೇಕ ನಮಸ್ಕಾರಗಳು. ಈ ದಿನ ನಾವು ಅಕ್ಟೋಬರ್ 2024ರಲ್ಲಿ ನಡೆಯುವ ನವಗ್ರಹಗಳ ಸಂಚಾರವನ್ನು ಮತ್ತು ಹಬ್ಬ ಹರಿದಿನಗಳ ವಿಚಾರವನ್ನು ತಿಳಿದುಕೊಳ್ಳೋಣ. ಅನಂತರ 12 ರಾಶಿಗಳ ತಿಂಗಳ ಭವಿಷ್ಯವನ್ನು ಸಹ ಪರಿಶೀಲಿಸೋಣ. ಅಕ್ಟೋಬರ್ 2024ರಲ್ಲಿ ಗ್ರಹಗಳ ಸಂಚಾರವು ಹೀಗೆ ಇರುತ್ತೆ. ಗುರುವು ವೃಷಭ ರಾಶಿಯಲ್ಲಿ ಸಂಚರಿಸುತ್ತಾನೆ. ಅಕ್ಟೋಬರ್ 9ರ ನಂತರ ಗುರುವು ವಕ್ರಗತಿಯಲ್ಲಿ ಅದೇ ರಾಶಿಯಲ್ಲಿ ಮಾಸಪೂರ್ತಿ ಸಂಚರಿಸುತ್ತಾನೆ. ವಕ್ರೀ ಶನಿಯು ಮಾಸಪೂರ್ತಿ ಕುಂಭರಾಶಿಯಲ್ಲಿ ಸಂಚರಿಸುವನು. ಕುಜನು ಆರಂಭದಲ್ಲಿ ಮಿಥುನ ರಾಶಿಯಲ್ಲಿದ್ದು 20 ಅಕ್ಟೋಬರ್ ನಂತರ ಕರ್ಕ ರಾಶಿಯನ್ನು ಪ್ರವೇಶಿಸುತ್ತಾನೆ. ರವಿಯು ಮಾಸಾರಂಭದಿಂದ ಕನ್ಯಾ ರಾಶಿಯಲ್ಲಿದ್ದು 17 ಅಕ್ಟೋಬರ್ ನಂತರ ತುಲಾ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಶುಕ್ರನು ತುಲಾ ರಾಶಿಯಲ್ಲಿದ್ದು 12 ಅಕ್ಟೋಬರ್ ನಂತರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಬುಧನು ಆರಂಭದಲ್ಲಿ ಕನ್ಯಾ ರಾಶಿಯಲ್ಲಿದ್ದು 10 ಅಕ್ಟೋಬರ್ ನಂತರ ತುಲಾ ರಾಶಿಯನ್ನು ಪ್ರವೇಶಿಸಿ ಮುಂದುವರಿದು 29 ಅಕ್ಟೋಬರ್ಗೆ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. 2 ಅಕ್ಟೋಬರ್ ಬುಧವಾರ ಭಾದ್ರಪದ ಬಹುಳ ಅಮಾವಾಸ್ಯೆ ಬಂದಿರುತ್ತೆ. 17 ಅಕ್ಟೋಬರ್ ಗುರುವಾರದಂದು ಆಶ್ವಯುಜ ಶುದ್ಧ ಪೌರ್ಣಮಿ ಬಂದಿರುತ್ತೆ. ಹಬ್ಬ ಹರಿದಿನಗಳು, ವಿಶೇಷ ದಿನಗಳನ್ನು ತಿಳಿದುಕೊಳ್ಳೋಣ. ಅಕ್ಟೋಬರ್ 2 ಬುಧವಾರ ಮಹಾಲಯ ಅಮಾವಾಸ್ಯೆ ಮತ್ತು ಗಾಂಧಿ ಜಯಂತಿ ಇರುತ್ತೆ. ಅಕ್ಟೋಬರ್ 3 ಗುರುವಾರದಿಂದ ಶರನ್ನವರಾತ್ರಿಯ ಆರಂಭ. 9 ಅಕ್ಟೋಬರ್ಗೆ ಬುಧವಾರ ಸರಸ್ವತಿ ಪೂಜೆ ಇರುತ್ತೆ. 11 ಅಕ್ಟೋಬರ್ ಶುಕ್ರವಾರದಂದು ದುರ್ಗಾಷ್ಟಮಿ ಮತ್ತು ಅದೇ ದಿನ ಆಯುಧ ಗಜ ಅಶ್ವ ಪೂಜೆ ಇರುತ್ತೆ. 12 ಅಕ್ಟೋಬರ್ ಶನಿವಾರದಂದು ವಿಜಯದಶಮಿ. 31 ಅಕ್ಟೋಬರ್ ಗುರುವಾರ ನರಕ ಚತುರ್ದಶಿ ಮತ್ತು ಅದೇ ದಿನ ರಾತ್ರಿ ಧನಲಕ್ಷ್ಮಿ ಪೂಜಾ ಇರುತ್ತದೆ. ಇವಿಷ್ಟು ಅಕ್ಟೋಬರ್ನಲ್ಲಿ ಬರುವ ಕೆಲವು ಹಬ್ಬಗಳು ಮತ್ತು ವಿಶೇಷ ದಿನಗಳು. ಮೇಷಾದಿ 12 ರಾಶಿಗಳ ಅಕ್ಟೋಬರ್ 2024ರ ಮಾಸ ಭವಿಷ್ಯವನ್ನು ಈಗ ತಿಳಿಯೋಣ. ಮೇಷರಾಶಿ. ದ್ವಿತೀಯ ಸ್ಥಾನದಲ್ಲಿ ಗುರು ವಕ್ರಿ ಇರುವುದರಿಂದ ಕುಟುಂಬ ಸೌಖ್ಯ, ಧನಾನುಕೂಲ, ಗೌರವ, ಮನ್ನಣೆ ಇವೆಲ್ಲವೂ ದೊರೆಯುತ್ತದೆ. ಸಪ್ತಮ ಸ್ಥಾನದಲ್ಲಿ ಶುಕ್ರನು ಬಲಿಷ್ಠನಾಗಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ದಾಂಪತ್ಯ ಸುಖ, ವಿವಾಹಾನುಕೂಲ. ಲಾಭಸ್ಥಾನದಲ್ಲಿ ವಕ್ರೀ ಶನಿಯು ವಿಧವಾಗಿ ಮಿತ್ರರನ್ನು ಲಾಭವನ್ನು ಕೊಡುತ್ತಾನೆ. 6ನೇ ಮನೆಯ ಕೇತು, ರವಿ, ಬುಧರು ಜೊತೆಗಿದ್ದು ಶತ್ರು ನಾಶವನ್ನು, ಸಾಲದಿಂದ ವಿಮುಕ್ತಿಯನ್ನು ಕೊಡುತ್ತಾನೆ. ತೃತೀಯದ ಕುಜನಿಂದ ಪ್ರವಾಸಗಳು ಎದುರಾಗಬಹುದು. ವೃಷಭ ರಾಶಿಯಲ್ಲಿ ಗುರು ಷಷ್ಠದಲ್ಲಿ ಶುಕ್ರನು ಇರುವುದ ಕಾರಣ ಆರೋಗ್ಯ ನೆಮ್ಮದಿ ಚೆನ್ನಾಗಿರುತ್ತೆ. ದ್ವಿತೀಯದ ಕುಜನಿಂದ ಕಲಹ ಸಂಭವ, ಆದ್ದರಿಂದ ವಾಗ್ವಾದಗಳಿಂದ ದೂರ ಇರುವುದು ಉತ್ತಮ. ಬುಧನು ಉಚ್ಚನಾಗಿ ಪಂಚಮದಲ್ಲಿ ಇರುವುದರಿಂದ ಮಕ್ಕಳಿಗೆ ಅನುಕೂಲ. ದಶಮದಲ್ಲಿ ಇರುವ ವಕ್ರೀ ಶನಿಯು ಅನವಶ್ಯಕ ತಿರುಗಾಟವನ್ನು, ಕಾರ್ಯ ವಿಳಂಬವನ್ನು ಉಂಟು ಮಾಡುತ್ತಾನೆ. ಲಾಭಸ್ಥಾನದ ರಾಹು ಧನಲಾಭವನ್ನು ಸೂಚಿಸುತ್ತಾನೆ. ಮಿಥುನ ರಾಶಿ. ರಾಶ್ಯಾಧಿಪತಿಯು ಸುಖಸ್ಥಾನದಲ್ಲಿ ಇರುವುದರಿಂದ ಆರೋಗ್ಯ, ಬಂಧು ಸೌಖ್ಯ, ಮಕ್ಕಳಿಗೆ ಸೌಖ್ಯ, ಮಕ್ಕಳ ಭಾಗ್ಯ ಇವುಗಳನ್ನು ಸೂಚಿಸುತ್ತಾನೆ. ಕುಜನು ಜನ್ಮರಾಶಿಯಲ್ಲಿದ್ದು ಜೀವನದಲ್ಲಿ ಹೊಸ ಉತ್ಸಾಹವನ್ನು ಕೊಡುವನು.
ವ್ಯಯಸ್ಥಾನದಲ್ಲಿ ಗುರು ಇದ್ದು ಶುಭ ಕಾರ್ಯಗಳಿಗೆ, ಕುಟುಂಬದ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಖರ್ಚು ವೆಚ್ಚಗಳು ಕಂಡುಬರುತ್ತವೆ. ಭಾಗ್ಯಸ್ಥಾನದ ವಕ್ರೀ ಶನಿಯಿಂದ ಕುಟುಂಬದ ಹಿರಿಯರಿಗೆ ಸೇವೆ ಮಾಡುವ ಭಾಗ್ಯವಿದೆ. ಕರ್ಮಸ್ಥಾನದ ರಾಹು ಕೆಲಸ ಕಾರ್ಯಗಳಲ್ಲಿ ಏಳು ಮತ್ತು ಬೀಳುಗಳನ್ನು ಸೂಚಿಸುತ್ತಾನೆ. ಕಟಕ ರಾಶಿ. ಲಾಭದಲ್ಲಿ ಗುರುವಿರುವ ಕಾರಣ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುವುದು. ಸುಖಸ್ಥಾನದಲ್ಲಿ ಶುಕ್ರನಿರುವ ಕಾರಣ ಬಂಧು ಸೌಖ್ಯ, ಅನೇಕ ವಿಧ ಲಾಭಗಳು ಉಂಟಾಗುತ್ತವೆ. ವ್ಯಯಸ್ಥಾನದ ಕುಜನಿಂದ ಆಕಸ್ಮಿಕ ವೆಚ್ಚಗಳು ಬರಬಹುದು. ಭಾಗ್ಯಸ್ಥಾನದ ರಾಹುವಿನಿಂದ ಪ್ರಯಾಣಗಳು ಹೆಚ್ಚು. ಅಷ್ಟಮ ಸ್ಥಾನದಲ್ಲಿ ಸ್ವಕ್ಷೇತ್ರಿ ಶನಿ ಇದ್ದು ಅಕಾಲ ಭೋಜನ, ವ್ಯರ್ಥ ಅಲೆದಾಟ, ಮಾತಿನಿಂದ ಅನರ್ಥ, ಕೆಲಸಗಳಲ್ಲಿ ವಿಳಂಬ ಇತ್ಯಾದಿ ತೊಂದರೆಗಳನ್ನು ಸೂಚಿಸಿರುತ್ತಾನೆ. ಸಿಂಹರಾಶಿ. ದಶಮ ಕೇಂದ್ರದಲ್ಲಿ ಗುರುವು ವಕ್ರನಾಗಿ ಕೆಲಸ ಕಾರ್ಯಗಳಲ್ಲಿ, ಧನ ವ್ಯವಹಾರಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತಾನೆ. ಲಾಭದ ಕುಜನು ಹೊಸ ವಸ್ತುಗಳ ಖರೀದಿಯನ್ನು ಸೂಚಿಸುತ್ತಾನೆ. ದ್ವಿತೀಯದ ರವಿ ಮತ್ತು ಬುಧರು ಕುಟುಂಬ ಸೌಖ್ಯವನ್ನು, ಸಂಪತ್ತನ್ನು ಸೂಚಿಸುತ್ತಾರೆ. ನಿಮಗೆ ಈ ತಿಂಗಳು ಮಿತ್ರರಿಂದ ಸೌಖ್ಯವು, ಕುಟುಂಬ ಸೌಖ್ಯವು, ಸಹೋದರರಿಂದ ಸಹೋದರಿಯರಿಂದ ಅನುಕೂಲವು, ಸಂಪರ್ಕವು ಚೆನ್ನಾಗಿರುತ್ತೆ. ಸಪ್ತಮ ರಾಶಿಯಲ್ಲಿ ವಕ್ರೀ ಶನಿಯಿಂದ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನವಿರಲಿ. ಕನ್ಯಾ ರಾಶಿ. ರಾಶಿಯಲ್ಲಿ ರವಿ ಬುಧ ಕೇತು ಯುತಿ ಇರುವುದರಿಂದ ಶರೀರದಲ್ಲಿ ದ್ರವ ಪದಾರ್ಥಗಳ ವ್ಯತ್ಯಾಸದಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಬದಲಾವಣೆ ಆದರೂ ಭಾಗ್ಯಸ್ಥಾನದಲ್ಲಿ ವಕ್ರಿ ಗುರುವಿದ್ದು ದ್ವಿತೀಯದಲ್ಲಿ ಬಲಿಷ್ಠ ಶುಕ್ರನು ಇರುವುದರಿಂದ ದೈವಾನುಗ್ರಹ ಬಲಿಷ್ಠವಾಗಿದ್ದು ಕುಟುಂಬ ಸೌಖ್ಯವು ಚೆನ್ನಾಗಿರುತ್ತೆ. ಕುಟುಂಬದ ಸದಸ್ಯರು ನಿಮ್ಮೊಡನೆ ಹೆಚ್ಚು ಅನ್ಯೋನ್ಯರಾಗಿರುತ್ತಾರೆ. ಕರ್ಮಸ್ಥಾನದಲ್ಲಿ ಕುಜನಿದ್ದು ನಿಮ್ಮ ಕೆಲಸ ಕಾರ್ಯ ಉದ್ಯೋಗಗಳಲ್ಲಿ ಪ್ರಗತಿ. ಸಪ್ತಮದ ರಾಹುವಿನಿಂದ ಪ್ರೇಕ್ಷಣೀಯ ಸ್ಥಳಗಳ ಸಂದರ್ಶನ. 6ನೇ ಮನೆಯಲ್ಲಿರುವ ವಕ್ರೀ ಶನಿಯಿಂದ ಶತ್ರುನಾಶ, ಋಣ ಪರಿಹಾರ. ತುಲಾರಾಶಿ. ರಾಶಿಯಲ್ಲಿ ಬಲಿಷ್ಠ ಶುಕ್ರನು ಇರುವುದರಿಂದ ನಿಮ್ಮ ಆರೋಗ್ಯ ಮತ್ತು ಉತ್ಸಾಹ ಚೆನ್ನಾಗಿರುತ್ತೆ. ವ್ಯಯಸ್ಥಾನದಲ್ಲಿ ರವಿ ಬುಧರು ಕೇತುವಿನೊಂದಿಗೆ ಇರುವುದರಿಂದ ಖರ್ಚು ಹೆಚ್ಚು. ಭಾಗ್ಯದಲ್ಲಿ ಕುಜನಿದ್ದು ನಿಮಗೆ ಪ್ರವಾಸ ಯೋಗವಿದೆ. ಅಷ್ಟಮದಲ್ಲಿ ಗುರು ಆರ್ಥಿಕ ಅನುಕೂಲವನ್ನು ಸೂಚಿಸಿದರೆ ಅದೇ ಗುರುವು ಕೌಟುಂಬಿಕ ತೊಂದರೆಗಳನ್ನು ಕೊಡಬಹುದು. ಪಂಚಮದಲ್ಲಿ ವಕ್ರೀ ಶನಿಯು ಮಕ್ಕಳ ಅಭಿವೃದ್ಧಿಗೆ ಅಷ್ಟೇನೂ ಒಳ್ಳೆಯದಲ್ಲ. ಷಷ್ಠದಲ್ಲಿರುವ ರಾಹುವಿನಿಂದ ಸಾಲ ನಿವಾರಣೆ, ಶತ್ರುಗಳಿಂದ ದೂರ ಇರುವಿಕೆ ಇತ್ಯಾದಿ ಶುಭವನ್ನು ಉಂಟು ಮಾಡುವನು. ವೃಶ್ಚಿಕ ರಾಶಿ. ನಿಮಗೆ ಈ ತಿಂಗಳು ಗುರುವಿನ ಬಲ ಚೆನ್ನಾಗಿದ್ದು ವಿವಾಹವಾಗದರೆ ವಿವಾಹ ಯೋಗವನ್ನು, ವಿವಾಹ ಆಗಿರುವವರಿಗೆ ದಾಂಪತ್ಯ ಸುಖವನ್ನು ಅನುಗ್ರಹಿಸುತ್ತಾನೆ. ಚತುರ್ಥದಲ್ಲಿ ವಕ್ರೀ ಶನಿಯು ಬಂಧು ಮಿತ್ರರಿಂದ ವಿಯೋಗವನ್ನು ಸೂಚಿಸುತ್ತಾನೆ. ಪಂಚಮದ ರಾಹು ತಟಸ್ಥನಾಗಿದ್ದು ಮಕ್ಕಳ ವಿಚಾರದಲ್ಲಿ ಸಮಸ್ಥಿತಿ ಇರುವುದು. ಲಾಭಸ್ಥಾನದಲ್ಲಿ ರವಿ ಬುಧರು ಕೇತುಗಳಿದ್ದು ಹಳೆಯ ಮಿತ್ರರ ಭೇಟಿ, ಹಳೆಯ ಬಂಧುಗಳ ಸಂಪರ್ಕ ಉಂಟಾಗಬಹುದು. ಶುಕ್ರನು ತುಲಾದಲ್ಲಿದ್ದು ನಿಮ್ಮ ಖರ್ಚು ವೆಚ್ಚಗಳನ್ನು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇರಿಸುತ್ತಾನೆ. ಧನುರಾಶಿ. ಸಪ್ತಮದಲ್ಲಿ ಕುಜನಿದ್ದು ನಿಮ್ಮ ಉದ್ಯೋಗದಲ್ಲಿ ಶ್ರೇಯಸ್ಸನ್ನು ಕೊಡುವನು. ದಶಮದಲ್ಲಿ ರವಿ ಬುಧರಿದ್ದು ಕಾರ್ಯಾನುಕೂಲವನ್ನು ಸೂಚಿಸುತ್ತಾರೆ. ಲಾಭದಲ್ಲಿ ಶುಕ್ರನಿದ್ದು ಷಷ್ಠ ಸ್ಥಾನದಲ್ಲಿ ಗುರುವು ಇರುವುದರಿಂದ ಹಣಕಾಸಿನ ಪರಿಸ್ಥಿತಿ ಉತ್ತಮ. ತೃತೀಯದ ವಕ್ರೀ ಶನಿಯು ಅನವಶ್ಯಕ ಪ್ರಯಾಣವನ್ನು ಕೊಡುತ್ತಾನೆ. ಬಂಧುಗಳು ನಿಮ್ಮಿಂದ ಪ್ರಯೋಜನ ಪಡೆದುಕೊಳ್ಳುತ್ತಾರೆ. ಆದರೆ ನಿಮಗೆ ನಿಮ್ಮ ಬಂಧುಗಳಿಂದ ಹೆಚ್ಚಿನ ಅನುಕೂಲ ಕಂಡುಬರುವುದಿಲ್ಲ. ಮಕರ ರಾಶಿ. ನಿಮಗೆ ಪಂಚಮದಲ್ಲಿ ವಕ್ರೀ ಗುರುವಿದ್ದು ದಶಮದಲ್ಲಿ
ಶುಕ್ರನು ಇರುವುದರಿಂದ ಈ ಮಾಸದಲ್ಲಿ ಸಂತಾನ ಸೌಭಾಗ್ಯ ಉಂಟು, ಕಾರ್ಯಾನುಕೂಲವಿದೆ, ಬಂಧುಗಳಿಂದ ಮನ್ನಣೆ ಸಿಗುವುದು, ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತೀರಿ, ನಿಮ್ಮ ಸೇವೆಯನ್ನು ಜನರು ಗುರುತಿಸುತ್ತಾರೆ, ಹತ್ತಿರದ ಪ್ರಯಾಣಗಳು ಸಂತೋಷದಾಯಕ, ಅಕಾಲ ಭೋಜನ, ಕುಟುಂಬದ ಸದಸ್ಯರೊಂದಿಗೆ ವಾಗ್ವಾದ ಇವುಗಳಿಂದ ದೂರವಿರಿ, ಮಕ್ಕಳಿಗೆ ಅನುಕೂಲ, ನಿಮಗೆ ಆರ್ಥಿಕವಾಗಿ ಈ ತಿಂಗಳು ನೆಮ್ಮದಿ. ಕುಂಭರಾಶಿ, ವಕ್ರೀಶನಿಯಿಂದ ಆರೋಗ್ಯದಲ್ಲಿ ಅನುಕೂಲವಿಲ್ಲ, ಆದರೆ ಬಂಧು ಮಿತ್ರರು ಸಮಯಕ್ಕೆ ಸರಿಯಾಗಿ ಸ್ಪಂದಿಸುವರು, ಛಲದಿಂದ ನಿಮ್ಮ ಕಾರ್ಯಭಾರವನ್ನು ನಿರ್ವಹಿಸುತ್ತೀರಿ, ಮಾತಿನಿಂದ ಅನರ್ಥವಾಗುವ ಸಂಭವ ಇರುವುದರಿಂದ ಮಾತಿಗಿಂತ ಮೌನವೇ ಲೇಸು. ದೈವಾನುಗ್ರಹ ಎಂದರೆ ಹೆಚ್ಚಾಗಿ ದೇವಿಯ ದರ್ಶನ ಮತ್ತು ಯಥಾನುಶಕ್ತಿ ಸೇವೆ, ಪ್ರಾರ್ಥನೆಯಿಂದ ಭಾಗ್ಯೋದಯ. ಈ ಮಾಸದಲ್ಲಿ ಭೂ ವ್ಯವಹಾರಗಳು, ಕೋರ್ಟ್ ಕಚೇರಿ ಕೇಸುಗಳು ಇದ್ದಲ್ಲಿ ನಿಮಗೆ ಗೆಲುವು ನಿಶ್ಚಿತ. ಮೀನರಾಶಿ, ಗುರು ತೃತೀಯ ಸ್ಥಾನದಲ್ಲಿದ್ದು ಮನೋವ್ಯಥೆಯನ್ನು, ನಿರಂತರ ಸಂಚಾರವನ್ನು ಕೊಡುತ್ತಾನೆ. ಅಷ್ಟಮದ ಶುಕ್ರನಿಂದ ಆರ್ಥಿಕ ಅನುಕೂಲವಿದ್ದರೂ ವ್ಯಯಸ್ಥಾನದ ವಕ್ರೀಶನೆಯಿಂದ ಹಳೆಯ ಖರ್ಚುಗಳು ಮುನ್ನೆಲೆಗೆ ಬರುತ್ತವೆ. ಸಪ್ತಮದಲ್ಲಿ ಬುಧನು ಬಲಿಷ್ಠನಾಗಿ ನಿಮ್ಮ ದಾಂಪತ್ಯ ಜೀವನ ಉತ್ತಮವಿರುವುದು. ಬಂಧುಸ್ಥಾನದ ಕುಜನಿಂದ ನಿಮಗೆ ಬಂಧುವರ್ಗದವರು ಅನುಕೂಲರಾಗಿ ಇರುತ್ತಾರೆ. ಸ್ನೇಹಿತರು, ಹಳೆಯ ಸ್ನೇಹಿತರು, ದೂರವಾದ ಸ್ನೇಹಿತರು ಹತ್ತಿರವಾಗಿ ನಿಮಗೆ ಸಂತೋಷವನ್ನು ಕೊಡುವರು. ನಿಮ್ಮ ಕುಲದೇವತಾ ಸೇವೆ ಆರಾಧನೆಗಳಿಂದ ಈ ಸಂದರ್ಭದಲ್ಲಿ ಕ್ಷೇಮ ಉಂಟು. ಇದುವರೆಗೆ ನಾವು 12 ರಾಶಿಗಳ ಮಾಸ ಭವಿಷ್ಯವನ್ನು ಕೇಳಿದೆವು. ನವೆಂಬರ್ 2024 ಮಾಸ ಭವಿಷ್ಯದೊಂದಿಗೆ ನಾವು ಮುಂದಿನ ತಿಂಗಳು ಮತ್ತೆ ಭೇಟಿಯಾಗೋಣ. ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಜೈ ಗುರುದೇವ್, ಶುಭಮಸ್ತು.